ಇಂದು ಗೌರವಾನ್ವಿತ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ಈ ಸದನದಲ್ಲಿ ತಮ್ಮಿಂದಾದಿಯಾಗಿ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು, ಸದಸ್ಯರುಗಳು, ಆಡಳಿತ ಪಕ್ಷದ ಸದಸ್ಯರುಗಳು ಸರ್ವರು ಸಹ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಈ ಒಂದು 2019ರ ಪ್ರಶಸ್ತಿ ಇದು. ಇನ್ನೂ 5 ಪ್ರಶಸ್ತಿಗಳು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಾಗಿದೆ, ಪೆಂಡಿಂಗ್ ಇದರಲ್ಲಿ. 2019ರ ಪ್ರಶಸ್ತಿಯನ್ನು ನವೆಂಬರ್ 3ನೇ ತಾರೀಕು ಕೊಟ್ಟಿದೆ. ಬದುಕಿನ ಸಾರ್ಥಕ ದಿನ ಮತ್ತು ಕ್ಷಣಗಳು ನನಗೆ ಬಂದದ್ದಕ್ಕೆ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಎಲ್ಲರೂ ಬಹಳ ಶ್ರಮದಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಪಡೆದಿದ್ದಾರೆ. ಯಾವುದೇ ಶ್ರಮ ಇಲ್ಲದೆ ಯಾವುದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೌದಾದರೂ ಕೂಡ ಈ ಸಾಧನೆಯ ಹಿಂದೆ ಒಂದು ಕಲ್ಲನ್ನು ಮೂರ್ತಿ ಮಾಡಬೇಕಾದ್ರೆ ಅದು ರಾಜಕೀಯ ಇರಬಹುದು ಅಥವಾ ನನ್ನ ವೃತ್ತಿ ಇರ್ಬೋದು. ಬಹಳಷ್ಟು ಜನ ನನಗೆ ಅವಕಾಶಗಳನ್ನು ಕೊಡೋದ್ರ ಮೂಲಕ, ಹೇಳಿಕೊಡೋದ್ರ ಮೂಲಕ, ತಿದ್ದೋದ್ರ ಮೂಲಕ ಕಲಾವಿದೆಯಾಗಿ ರೂಪ ಮಾಡಿದ್ದಾರೆ. ಅದು ರಂಗಭೂಮಿ ಇರ್ಬೋದು. ಅಂದರೆ ನಾನು 1977ರಲ್ಲಿ ನನ್ನ ಮುಖಕ್ಕೆ ಬಣ್ಣ ಹಚ್ಚಿ ಗೆಜ್ಜೆ ಕಟ್ಟಿ ದರ್ಬಾರ್ ಡ್ಯಾನ್ಸರ್ ಮೂಲಕ 50 ರೂಪಾಯಿ ಒಂದು ಸಂಭಾವನೆಯ ಮೂಲಕ ಎಂಟ್ರಿ ಆದವಳು ಪೌರಾಣಿಕ ನಾಟಕದಲ್ಲಿ. ಆಗ ನನ್ನ ಮಗ ಇನ್ನೂ 2 ತಿಂಗಳ ಮಗು ಇದ್ದ. ಇವತ್ತಿಗೆ ಬಹುಶಃ ಇನ್ನೊಂದು ವರ್ಷ ಕಳೆದ್ರೆ ನನಗೆ 69, 6 ತಿಂಗಳು ಕಳೆದ್ರೆ 69 ತುಂಬಿ 70ನೇ ವಯಸ್ಸಿಗೆ ಹೋಗ್ತಾನೆ. ವೃತ್ತಿಗೆ ಬಂದು ಬಹುಶಃ 50 ವರ್ಷಗಳ ಸನಿಹಕ್ಕೆ ಹೋಗ್ತಾನೆ. 70 ಮತ್ತು 50 ಈ 2 ಅನುಭವ. ಈ ನನ್ನ ಸಾಧನೆಗೆ ಪೂರಕವಾಗಿ ನನ್ನ ಜೊತೆಯಲ್ಲೇ ಬಂದಂತಹ ಸರ್ವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ. ಅದು ಪ್ರೊಡ್ಯೂಸರ್ಸ್, ಡೈರೆಕ್ಟರ್, ರೈಟರ್ಸ್, ಮೆಜಾರಿಟಿ ಪ್ರೇಕ್ಷಕರು, ಅದು ರಂಗಭೂಮಿ ಇರಲಿ, ಸೀರಿಯಲ್ಸ್ ಇರಲಿ ಅಥವಾ ಸಿನಿಮಾ ಇರಲಿ, ಇವರೆಲ್ಲರೂ ಇಲ್ಲದೆ ಹೋಗಿದ್ದರೆ ಆ ಪ್ರಶಂಸೆ, ಶಿಳ್ಳೆ, ಚಪ್ಪಾಳೆ ಇವೆಲ್ಲ ನಮಗೆ ಸಿಗದೆ ಹೋದರೆ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋಂಥ ಆ ಒಂದು ಹುರುಪು, ಉತ್ಸಾಹ ಯಾವುದೇ ಕಲಾವಿದರಲ್ಲೂ ಮೂಡಲ್ಲ. ಅದು ನನಗೆ ಅಗಾಧವಾಗಿ ಕರ್ನಾಟಕ ಕೊಟ್ಟಿದೆ. ಅದನ್ನು ಬಳಸ್ಕೊಂಡಿದ್ದೇನೆ, ಉಳಿಸ್ಕೊಳ್ಳೋ ಪ್ರಯತ್ನನೂ ಮುಂದೆ ಮಾಡ್ತೇನೆ. ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೇನೆ. ಇನ್ನು ರಾಜಕೀಯದಲ್ಲೂ ಅಷ್ಟೇ ಬಂಗಾರಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಏನು ಪ್ರವೇಶ ಮಾಡಿದೆ, ತಾವೇ ಹೇಳಿದಾಗ ನೆನಪು ಮಾಡಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ಎಲೆಕ್ಷನ್ ನಿಂತಿದ್ರು ಅಂತ 1994. ನಾನು 1992ರ ರಾಜಕೀಯಕ್ಕೆ ಬಂದೆ. 94ರಲ್ಲಿ ಹುಬ್ಬಳ್ಳಿಯ ರೂರಲಲ್ಲಿ ಜಗದೀಶ್ ಶೆಟ್ಟರ್ ಅವರು, ನಾನು, ಬಸವರಾಜ ಬೊಮ್ಮಾಯಿ ಅವರು, ಇನ್ನೊಬ್ಬರು ಎಂಥದ್ದೊಬ್ಬರು ನಿಂತಿದ್ರು. ಅವ್ರ ಜೊತೆಲಿ ಸೆಣಸಾಡಿದ್ದೆ. ಏನೂ ಗೊತ್ತಿಲ್ಲ, ನನ್ನೊಂಥರ ಏನು ಗೊತ್ತಿಲ್ಲದೆ ಇದ್ರು ಸಹಿತ ಅದನ್ನು ಮಾಡಬೇಕು ಅಂದ್ರೆ ಪ್ರಯತ್ನ ಮಾಡೇ ಬಿಡೋದು ಅಷ್ಟೇ. ಹಂಗೆ ನುಗ್ಗೋ ಛಾತಿ ನಂದು. ಅಚ್ಚಟ ಅಂತಾರೋ ಏನಂತಾರೋ ಗೊತ್ತಿಲ್ಲ. 4,000 ಓಟ್ ತೊಗೊಂಡೆ. ಬಸವರಾಜ ಬೊಮ್ಮಾಯಿ ಅವ್ರಿಗೆ ಸಿಕ್ಕಲ್ಲ, ನೀ ಬಂದು ಏನು ನಿಂತೀನಿ ನನ್ನ ಹಾಳು ಮಾಡ್ಕೊಂಡಿ ಅಂತ ಇವತ್ತಿಗೂ ಒಂದು ತಮಾಷೆಗೆ ಅಂತಿರ್ತಾರೆ. ಅವರು ಮುಖ್ಯಮಂತ್ರಿ ಆದರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದರು. ಉತ್ತರ ಕರ್ನಾಟಕದ ಮಣ್ಣು ನನ್ನನ್ನು ಕೂಡ ಶಾಸಕಿಯನ್ನಾಗಿ ಮಾಡ್ತು, ಮಂತ್ರಿಯನ್ನಾಗಿ ಮಾಡ್ತು. ರಾಜ್ಯ ಸರ್ಕಾರ ನನ್ನನ್ನು ಅಪ್ಕೊಳ್ತು. ಎಲ್ಲ ವರಿಷ್ಠರು ಕೂಡ ನನ್ನನ್ನು ಮಾರ್ಗದರ್ಶನ ಮಾಡಿದರು. MLCಗಳು 2 ಬಾರಿ ಮಾಡಿದ್ದಾರೆ. ನನ್ನ ಪಕ್ಷಕ್ಕೆ, ನನ್ನ ವರಿಷ್ಠರಿಗೆ, ರಾಷ್ಟ್ರೀಯ ವರಿಷ್ಠರಿಗೆ, ರಾಜ್ಯದ ಎಲ್ಲ ವರಿಷ್ಠರಿಗೆ, ಮನೆ ಸಿದ್ದರಾಮಯ್ಯರಿಗೆ ಸರ್ವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ, ತಾವು ಸಹ ನನಗೆ ಸಾಕಷ್ಟು ಸಲ ಮಾರ್ಗದರ್ಶನ ಮಾಡಿದ್ವಿ. ಹಿಂದೆ ನಾನು MLC ಆಗಿದ್ದಾಗ ಬಂತು, ಈಗಾಯಿತು. ನಿಮ್ಮೆಲ್ಲರ ಈ ಪ್ರೀತಿ, ಅಭಿಮಾನ, ಅಂತಃಕರಣೆ, ಸದಾ ನಿಮ್ಮವಳನ್ನಾಗಿ ಭಾವಿಸುವ ನಿಮ್ಮ ಮನಸ್ಸು, ಇವೆಲ್ಲದಕ್ಕೂ ಶರಣು. ಈ ನಿಮ್ಮ ಅಭಿನಂದನೆ, ಈ ಒಂದು ಪ್ರಶಸ್ತಿ ಏನು ಬಂದಿದೆ ಅದು ಸಾಮಾನ್ಯವಾದದ್ದಲ್ಲ. ಬಹುಶಃ ಕರ್ನಾಟಕದಲ್ಲಿ 8 ಬಾರಿ ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ. 7 ಬಾರಿ ಬೆಸ್ಟ್ ಪೋಷಕ ನಟಿ, 6 ಬಾರಿ ಒಂದು ಬೆಸ್ಟ್ ಆ್ಯಕ್ಟರ್. ಬರೀ ಹೀರೋಯಿನ್ಗಳು ಕೊಡ್ತಾರೆ, ಬಟ್ ನನಗೂ ಕೂಡ ಗುಲಾಬಿ ಟ್ಯಾಕ್ಸಲ್ಲಿ ಕೊಟ್ಟರು. ಇದು ಸೇರಿದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರಶಸ್ತಿ. ನಾನು ಅವರ ಸಮಾನವಾದಂಥದ್ದಳು ಯಾವ ತೃಣ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಮಾನರಲ್ಲ, ಆದರೆ ಅವರ ಹೆಸರಿನ ಪ್ರಶಸ್ತಿ ತಗೊಳೋದಕ್ಕೆ ನಂಗೆ ತುಂಬ ಖುಷಿ. ರಾಜ್ಯ ಸರ್ಕಾರ ಕೊಟ್ಟಿದ್ದಕ್ಕೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಸಾರ್ಥಕ ಸಾಧನೆಯ ಪ್ರಶಸ್ತಿಗಳನ್ನು ನಾನು ಇವತ್ತು ಯಾರಿಗಾದ್ರೂ ಅರ್ಪಿಸಿದರೆ, ಇಂತಹ ಒಂದು ಶಕ್ತಿಯನ್ನು ನನ್ನಲ್ಲಿ ಕೊಟ್ಟು ಈ ಯುಕ್ತಿಯನ್ನು, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದ ನನ್ನ ಹಡೆದ ತಾಯಿ ನಿಂಗವ್ವ,
ಆಕೆಗೆ ಅರ್ಪಿಸ್ತೇನೆ. ಮತ್ತು ಈ ಹೆಣ್ಣು ಕುಲಕ್ಕೆ, ನನ್ನೆಲ್ಲ ರಾಜ್ಯದ ಹೆಣ್ಣು ತಾಯಂದರ ಅಂತಃಕರಣ ನನ್ನನ್ನು ಇವತ್ತಿನವರೆಗೂ ಸಪೋರ್ಟ್ ಮಾಡಿದೆ. ಆ ಹೆಣ್ಣು ಶಕ್ತಿಗೆ, ರಾಜ್ಯದ ಎಲ್ಲ ಹೆಣ್ಣು ಶಕ್ತಿಗಳಿಗೆ ಈ ಸಾಧನೆಯನ್ನು ಅರ್ಪಿಸ್ತೇನೆ ಅಂತ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ. ಮಾನ್ಯ ಕಂದಾಯ